ಒಂದಷ್ಟು ಜನ ಗೆಸ್ಟ್‌ಗಳನ್ನ ಕಳಿಸ್ತಾರೆ. ಗೆಸ್ಟ್‌ಗಳು ಹೋಗಿ ಗಿಲ್ಲಿನ ಕುಗ್ಗಿಸ್ಬೇಕು ಅನ್ನೋದೇ ಅವ್ರ ಉದ್ದೇಶ ಆಗಿತ್ತು. ಅವ್ರು ಮಾಡ್ತಾ ಇರೋ ಟಾರ್ಗೆಟು, ಅವ್ರು ಆಡ್ತಾ ಇರೋ ಮಾತು ಎಲ್ಲ ಗಿಲ್ಲಿ ಮೇಲೆ ಆಗಿತ್ತು. ಆದ್ರೆ ಅವ್ನು ಬಿಟ್ಕೊಟ್ನಾ? ಬಿಟ್ಕೊಡಲ್ಲ. ಅವರಿಗೂ ಬಗ್ನಿಗೂಟ ಇಟ್ಟೇ ಹೊರಗಡೆ ಕಳಿಸಿತ್ತು. ಅವ್ರೇನಾದ್ರೂ ಗೆಸ್ಟ್ ಆಗಿರ್ಲಿಲ್ಲ ಅಂದಿದ್ರೆ, ಇವತ್ತಿನ ಅವ್ರ ಕತೆ, ಅವತ್ತು ಗೆಸ್ಟ್ ಆಗಿ ಆಗದೆ ಅವ್ರ ಮನೆಗೆ ಹೋಗಿದ್ದಂಥ ಕತೆ ಬೇರೆನೇ ಇರೋದು. ನೆಕ್ಸ್ಟ್ ಲೆವೆಲಲ್ಲಿ ಎಂಟರ್‌ಟೈನ್‌ಮೆಂಟ್ ಕೊಟ್ಬಿಡ್ತಿದ್ದ ಗಿಲ್ಲಿ. ಎನಿವೇ 60 ದಿನ ಆದ್ರೂ ಇವನನ್ನ ಏನೂ ಮಾಡಕ್ಕಾಗ್ತಾ ಇಲ್ವಲ್ಲ ಅಂತ ಅನ್ಸಿದ್ಮೇಲೆ, ಯಾವಾಗ ಬಿಗ್ ಬಾಸ್ ಮನೆ ಒಳಗಿರೋ ಕ್ಯಾಂಡಿಡೇಟಿಗೆ ಇವನನ್ನ ಏನೂ ಮಾಡಕ್ಕಾಗಲ್ಲ ಅಂತ ಗೊತ್ತಾದಾಗ, ಹೋಸ್ಟ್ ಮಾಡ್ಬೇಕಾದವ್ರೆ ಕಣಕ್ಕಿಳಿದ್ಬಿಟ್ರು ಅನ್ಸುತ್ತೆ ನಂಗೆ. ಕಳೆದ 4, 5 ವಾರದಿಂದ ಬರೀ ಗಿಲ್ಲಿನ ಟಾರ್ಗೆಟ್ ಮಾಡೋದು. ಆಕ್ಚುಲಿ ಹೊರಗಡೆ ಏನೂ ನಡೀತಾ ಇರ್ಲಿಲ್ಲ. ಪಾಸಿಟಿವ್ ಆಗಿ ನಡೀತಾ ಇತ್ತು. ಆದ್ರೆ ಹೋಸ್ಟ್‌ಗೆ ಯಾಕೆ ನೆಗೆಟಿವ್ ಅಂತ ಅನ್ಸ್ತು ಗೊತ್ತಿಲ್ಲ. ಗಿಲ್ಲಿನ್ ಫಸ್ಟ್ ಮುಟ್ಟಿದ್ರು. ಅವ್ನು ಅಲ್ಲಾಡ್ಲಿಲ್ಲ. "ನೀವ್ ಏನು ಬೇಕಾದ್ರೂ ಹೇಳ್ಕೊಳ್ಳಿ. ನಾನ್ ಆಟ ಆಡೋದೇ ಹಿಂಗೆ. ಹಿಂಗೆ ಆಟನೂ ಆಡ್ತೀನಿ. ಹಿಂಗೆ ಮುಂದುವರಿತೀನಿ." ಎಷ್ಟು ಬೇಕೋ ಅಷ್ಟು ತಗೊಳ್ತಿದ್ದ. ಬೇಡದೇ ಇದ್ದಿದ್ದನ್ನ ತಾಲೇನೂ ಕೆಡ್ಸ್ಕೊತಿರ್ಲಿಲ್ಲ ಅವನು. ಯಾವಾಗ ಗಿಲ್ಲಿನ್ ಮುಟ್ಟಕ್ಕಾಗಲ್ಲ ಅಂತ ಗೊತ್ತಾಯ್ತೋ, ನೆಕ್ಸ್ಟ್ ಟಾರ್ಗೆಟ್ ಕಾವ್ಯ. ಕಾವ್ಯ ಆ್ಯಂಡ್ ಗಿಲ್ಲಿ, ಗಿಲ್ಲಿ ಆ್ಯಂಡ್ ಕಾವ್ಯ. ಸುಮ್ಮನೆ ಇದನ್ನೊಂದು ಹೊಸ್ದಾಗಿ ತೆಗೆದ್ಬಿಟ್ರಪ್ಪ. ಗಿಲ್ಲಿಯಿಂದನೇ ಕಾವ್ಯ, ಕಾವ್ಯಯಿಂದನೇ ಗಿಲ್ಲಿ ಅಂತ. ಆಕ್ಚುಲಿ ಕೇಳಕ್ಕಾದ್ರೆ ಗಿಲ್ಲಿಯಿಂದನೂ ಕಾವ್ಯ ಅಲ್ಲ, ಕಾವ್ಯಯಿಂದನೂ ಗಿಲ್ಲಿ ಅಲ್ಲ. ಅವರಿಬ್ರಿಂದನೂ ಇಬ್ರು. ಒಂದು ಫ್ರೇಮಲ್ಲಿ ಅವರಿಬ್ರು ಬಂದ್ರೇನೇ ಚೆನ್ನಾಗಿರೋದು. ಇವತ್ತಿಗೂ ಸೋಷಿಯಲ್ ಮೀಡಿಯಾದಲ್ಲಿ ಓಡ್ತಾ ಇರೋ ಅಷ್ಟೂ ವಿಡಿಯೋಗಳಲ್ಲಿ ಇಬ್ರು ಇದ್ದಾರೆ. ಅಷ್ಟೂ ರೀಲ್ಸ್‌ಗಳಲ್ಲಿ ಇಬ್ರು ಇದ್ದಾರೆ. ಅವರಿಬ್ರು ಕಾಂಬೋ ಬಹಳಾನೇ ಚೆನ್ನಾಗಿರ್ತಿತ್ತು. ಬಹಳ ಚೆನ್ನಾಗಿ ಮಾಡ್ಕೊಟ್ರು. ಎಂಟರ್‌ಟೈನ್‌ಮೆಂಟ್ ಕೊಟ್ರು. ಜೊತೆಗೆ ಒಳ್ಳೆ ಫ್ರೆಂಡ್‌ಶಿಪ್ ಇದೆ ಅವರಿಬ್ಬರ ಮಧ್ಯೆ. ಒಬ್ರನ್ನೊಬ್ರು ತುಂಬಾನೇ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಎಲ್ಲಾನು ಹೌದು. ಇಷ್ಟು ಚೆನ್ನಾಗಿರೋ ಫ್ರೆಂಡ್‌ಶಿಪ್ ಮಧ್ಯೆ ಈ ಹೋಸ್ಟ್ ಆದವರು ಯಾಕೆ ಹುಳಿ ಹಿಂಡಬೇಕಿತ್ತು? ಕಾವ್ಯ ಹೋಗಿ ಎಲ್ಲಿ ಕೂತ್ಕೊಂಡ್ರೆ ಈ ಹೋಸ್ಟ್‌ಗೇನು ಪ್ರಾಬ್ಲಮ್ಮು? ಕಾವ್ಯನ ದೋಣಿ ಮುಳುಗ್ತಾ ಇದೆ ಅಂತ ಯಾಕೆ ಹೇಳಬೇಕಾಗಿತ್ತು? ಡೈರೆಕ್ಟಾಗಿ ಕಾವ್ಯನ ದೋಣಿ ಮುಳುಗ್ತಾ ಇದೆ ಅಂತ ಹೇಳಲಿಲ್ಲ ಅಂದ್ರು, ದೋಣಿ ಮುಳುಗ್ತಾ ಇದೆ ಅಂತ ಅಂದ್ರು. ಕಾವ್ಯ ನನಗೆ ಹೇಳಿದ್ದು ಅಂತ ಅನ್ಕೊಂಡ್ಳು. ಯಾವಾಗ ಇದೊಂಥರ ತುಂಬಾ ಇಶ್ಯೂ ಕ್ರಿಯೇಟ್ ಆಯ್ತೋ, ಕಾವ್ಯಂಗೆ ಏನು ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲ. ತಾನು ಮಾಡ್ತಿರೋದು ಸರಿಯಾಗೇ ಇತ್ತು ಅವಳಿಗೆ. ಅವಳ ಮನಸ್ಸು